ನಮಸ್ಕಾರ ಸ್ನೇಹಿತರೆ, GPSTR HSTR ಕ್ರೈಸ್ ಎಕ್ಸಾಮ್ನ ವಿಜ್ಞಾನದ ಪ್ರಶ್ನೆ ಮತ್ತು ಉತ್ತರ. ಸ್ನೇಹಿತರೆ, ಇವತ್ತಿನ ಮೊದಲನೇ ಪ್ರಶ್ನೆ, ವಾಯವಿಕ ಮತ್ತು ಅವಾಯವಿಕ ಉಸಿರಾಟದ ಸಮಯದಲ್ಲಿ 6 ಕಾರ್ಬನ್ ಅಣುವಾದ ಗ್ಲೂಕೋಸ್ ವಿಭಜನೆ ಹೊಂದಿ ಯಾವ ಉತ್ಪನ್ನ ಸಾಮಾನ್ಯವಾಗಿ ದೊರಕುತ್ತದೆ? ಇದಕ್ಕೆ ಉತ್ತರಗಳು 4 ಇದ್ದಾವೆ. ಆಪ್ಷನ್ ಎ ಪೈರುವೇಟ್, ಆಪ್ಷನ್ ಬಿ ಲ್ಯಾಕ್ಟಿಕ್ ಆಮ್ಲ, ಆಪ್ಷನ್ ಸಿ ಎಥನಾಲ್, ಆಪ್ಷನ್ ಡಿ ಕಾರ್ಬನ್ ಮಾನಾಕ್ಸೈಡ್. ನೋಡೋಣ ಬನ್ನಿ ಸ್ನೇಹಿತರೆ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ. ನಾನು ಈ ಒಂದು ಪ್ರಶ್ನೆಯನ್ನು 10ನೇ ತರಗತಿಯ ಜೀವಕ್ರಿಯೆಗಳು ಎಂಬ ಪಾಠದಿಂದ ಆಯ್ಕೆ ಮಾಡಿಕೊಂಡಿದ್ದೇನೆ. ಎಲ್ಲ ಪ್ರಕರಣಗಳಲ್ಲಿ ಅಂತಂದರೆ ವಾಯವಿಕ ಮತ್ತು ಅವಾಯವಿಕ ಪ್ರಕರಣಗಳಲ್ಲಿ ಮೊದಲ ಹಂತ 6 ಕಾರ್ಬನ್ ಅಣುವಾದ ಗ್ಲೂಕೋಸನ್ನು 3 ಕಾರ್ಬನ್ ಅಣುವಾದ ಪೈರುವೇಟ್ ಆಗಿ ವಿಭಜಿಸುವುದು. ಈ ಪ್ರಕ್ರಿಯೆಯು ಕೋಶ ದ್ರವ್ಯದಲ್ಲಿ ನಡೆಯುತ್ತದೆ. ನೋಡ್ಕೊಳ್ಳಿ ಸ್ನೇಹಿತರೆ, ವಿವಿಧ ಪ್ರಕ್ರಿಯೆಗಳ ಮೂಲಕ ಗ್ಲೂಕೋಸನ್ನು ವಿಭಜನೆ ಆಗುತ್ತೆ. ಇಲ್ಲಿ ಗ್ಲೂಕೋಸ್ ಇದು ಕೋಶ ದ್ರವ್ಯದಲ್ಲಿ ನಡೆದು ಮೊದಲನೇ ಹಂತ ಸಾಮಾನ್ಯವಾಗಿ ಪೈರುವೇಟ್ ಆಗಿ ವಿಭಜನೆ ಹೊಂದುತ್ತೆ. ಈ ಪೈರುವೇಟ್ 3 ಕಾರ್ಬನ್ ಅಣು ಮತ್ತು ಶಕ್ತಿ. ಮತ್ತೆ ತಿರ್ಗಾ ಸ್ನೇಹಿತರೆ, ಇದು ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ ಪೈರುವೇಟ್ ಎಥನಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಆಗುತ್ತೆ, ಪ್ಲಸ್ ಶಕ್ತಿ ಬಿಡುಗಡೆಯಾಗುತ್ತೆ ಸ್ನೇಹಿತರೆ. ಎಥನಾಲ್ 2 ಕಾರ್ಬನ್ ಅಣು. ಅದೇ ರೀತಿ ಆಕ್ಸಿಜನ್ ಕೊರತೆ ನಮ್ಮ ಸ್ನಾಯುಗಳ ಜೀವಕೋಶಗಳಲ್ಲಿ ಲ್ಯಾಕ್ಟಿಕ್ ಆಮ್ಲ ಬಿಡುಗಡೆಯಾಗುತ್ತೆ ಸ್ನೇಹಿತರೆ. ಲ್ಯಾಕ್ಟಿಕ್ ಆಮ್ಲ C3H6O3 ಇದು ಕೂಡ 3 ಕಾರ್ಬನ್ ಅಣು ಪ್ಲಸ್ ಶಕ್ತಿ ಬಿಡುಗಡೆಯಾಗುತ್ತೆ. ಅದೇ ರೀತಿ ಸ್ನೇಹಿತರೆ, ಆಕ್ಸಿಜನ್ ಅನುಪಸ್ಥಿತಿ ಮೈಟೋಕಾಂಡ್ರಿಯಾದಲ್ಲಿ ನಡೆಯುತ್ತೆ ಸ್ನೇಹಿತರೆ. ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ನೀರು ಪ್ಲಸ್ ಶಕ್ತಿ ಬಿಡುಗಡೆಯಾಗುತ್ತದೆ ಸ್ನೇಹಿತರೆ. ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಪೈರುವೇಟ್ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.